ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ರೀಡಿಂಗ್ ಬ್ರಹ್ಮಾಂಡ ನಿಮಗೆ ಯಾವ ಬ್ಲೆಸ್ಸಿಂಗ್ ಕೊಡ್ತಾ ಇದೆ, ಯಾವ ವಿಚಾರಕ್ಕೆ ಬ್ಲೆಸ್ಸಿಂಗ್ ಮಾಡ್ತಾ ಇದೆ ಅನ್ನೋದು ಇವತ್ತಿನ ಟಾಪಿಕ್ ಆಗಿರುತ್ತೆ ಮತ್ತು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನೋದವರು ಸ್ಕಿಪ್ ಮಾಡಿ. ಮತ್ತು ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಎನರ್ಜಿ ಅಂದರೆ ನಾನು ಬ್ರಹ್ಮಾಂಡದ ಬ್ಲೆಸ್ಸಿಂಗ್ ಯಾವುದು ಅಂತ ಅಂದ ತಕ್ಷಣ ಯೂನಿವರ್ಸ್ ಮೆಸೇಜ್ ಏನಪ್ಪ ಅಂತ ಹೇಳಿದರೆ, ನೀವು ಒಂದು ವಿಚಾರಕ್ಕೆ ತುಂಬಾ ಕೊರಗ್ತಾ ಇರುವಂಥದ್ದಿದೆ. ಓಕೆನಾ? ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು. ನಿಮಗೆ ತುಂಬಾ ಯೋಚನೆಯಲ್ಲೇ ಇದ್ದೀರಾ, ತುಂಬಾ ಕಿರಿಕಿರಿನ ಮಾಡ್ಕೊಂಡಿದ್ದೀರಾ, ಮೈಂಡಿಗೆ ತುಂಬ ಸ್ಟ್ರೆಸ್ ಕೊಡ್ತಾ ಇದ್ದೀರಾ. ಓಕೆನಾ? ತಾನಾಗಿ ಸುಮ್ಮನೆ ಇರ್ತೀರ, ತಾನಾಗೆ ಕೊರಗುವಂಥದ್ದು, ಆ ವ್ಯಕ್ತಿ ನಿಮಗೆ ಕೊಡ್ತಾ ಇರುವಂಥದ್ದನ್ನು, ತೊಂದರೆ ಕೊಡ್ತಾ ಇರೋದನ್ನು ಪದೇ ಪದೇ ರಿಕಾಲ್ ಮಾಡ್ತಾ ಇರುವಂಥದ್ದು, ಅಥವಾ ಅವರು ನಿಮಗೆ ಇದರಿಂದ ಮುಕ್ತಿ ಕೊಡ್ತಾರಾ ಇಲ್ವಾ ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು, ಅಥವಾ ಯಾಕೆ ನನ್ನ ಜೀವನದಲ್ಲಿ ಇಷ್ಟೆಲ್ಲ ನೋವನ್ನು ನಾನು ನೋಡ್ತಾ ಇದ್ದೀನಿ ಅನ್ನುವಂತಹ ಮನಸ್ಥಿತಿ ಏನಾದರೂ ನಿಮ್ಮಲ್ಲಿರ್ಬೋದು. ನೀವು ಯೋಚನೆ ಮಾಡ್ತಾ ರೀತಿ ಹೇಗಿದೆಯಪ್ಪ ಅಂತ ಹೇಳಿದರೆ, ಇದರಿಂದ ನಾವು ಹೊರ ಬರಬೇಕು ಅನ್ನುವಂಥ ಎಷ್ಟೋ ಪ್ರಯತ್ನನ ಮಾಡ್ತಾ ಇದ್ದೀರಾ, ಬಟ್ ಇಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಎನರ್ಜಿ ಏನು ಕಾಣ್ತಾ ಇದೆಯಪ್ಪ ಅಂತ ಹೇಳಿದರೆ, ಬ್ಲೆಸ್ಸಿಂಗ್ ಏನಪ್ಪ, ಯೂನಿವರ್ಸ್ ಬ್ಲೆಸ್ಸಿಂಗ್ ಏನು ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಓಕೆ ನೀವು ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಬಂದಿದೆ. ಓಕೆನಾ? ಕಿಂಗ್ ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನೀವು ಹೆದರುವಂಥದ್ದೇನಿಲ್ಲ, ಆ ವ್ಯಕ್ತಿ ಎದುರಿಗೆ ನೀವು ಹೆದರಿ ಹೋಗುವಂಥದ್ದು ಯಾವುದೂ ಇಲ್ಲ. ಯೂನಿವರ್ಸ್ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿತ್ತು ಎದುರಿಸೋದಕ್ಕೆ ಹೇಳ್ತಾ ಇದೆ. ಅವರಿಂದ ನೀವು ಹೆದರಿ ಹೊರ ಹೋಗುವಂಥದ್ದಾಗಲಿ ಅಥವಾ ಅವರಿಂದ ನೀವು ನೋವು ಅನುಭವಿಸ್ತಾ ಇರೋದನ್ನು ನೀವು ಅವ್ರಿಗೆ ಬೆನ್ನು ತೋರಿಸಿ ಹೋಗೋದ್ರಿಂದ ಯಾವುದೇ ಥರದ ಪರಿಹಾರ ಅಥವಾ ಅಲ್ಲಿ ಆನ್ ಸ್ಪಾಟಲ್ಲೇ ನಿಮಗೇನು ತೋಚದೇ ಇರ್ಬೋದು. ಓಕೆನಾ? ಅಲ್ಲಿಂದ ನೀವು ಹೋಗುವಂಥ ಏನಾದರೂ ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡ್ತಾಯಿದ್ರಿ, ಈ ಸಂಸಾರನೇ ಬೇಡ, ಈ ಜೀವನನೇ ಬೇಡ, ಇದು ಯಾವುದೂ ನನಗೆ ಬೇಡ, ಯೂನಿವರ್ಸ್ ನನಗೆ ಯಾವ್ದು ದಾರಿ ತೋರಿಸುತ್ತೆ, ಭಗವಂತ ನನಗೆ ಯಾವ ದಾರಿ ತೋರಿಸುತ್ತೆ ಅಂತ ಹೇಳಿ ಏನಾದರೂ ನೀವು ನಿಮ್ಮ ಹಣೆ ಬರೋಕ್ಕೆ ನೀವು ಬೈಕೋತಾ ಇದ್ರಿ ಅಂದರೆ ಖಂಡಿತವಾಗಿಯೂ ಇಲ್ಲಿ ನೀವು ನಿಮ್ಮ ಜೀವನವನ್ನು ಒಂದು ಲಾಸನ್ನು ಮಾಡ್ಕೋತೀರ. ಓಕೆನಾ? ಅಲ್ಲಿ ಯೂನಿವರ್ಸ್ ನಿಮಗೆ ಬ್ಲೆಸ್ಸಿಂಗ್ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನೀವು ಹೋಗುವಂಥದ್ದು ಏನಿಲ್ಲ. ಓಕೆನಾ? ನೀವು ಬೆನ್ನು ತೋರಿಸಿ ಮತ್ತೊಂದು ಕಡೆ ಹೋಗುವಂಥದ್ದೇನಿಲ್ಲ. ನಿಮ್ಮ ಜೀವನನ ಒಂದು ಸ್ಥಿರವಾಗಿ ನಿಂತು ಅಲ್ಲಿ ನೀವು ಎದುರಿಸ್ಬೇಕಾಗಿದೆ. ಓಕೆನಾ? ನೀವು ಎದುರಿಸ್ಬೇಕಾಗಿದೆ ಅಂತ ಹೇಳ್ತಾ ಇದೆ. ಇಲ್ಲಿ ಬ್ರಹ್ಮಾಂಡ ನಿಮಗೆ ಸೂಚನೆ ಕೊಡ್ತಾ ಇದೆ, ತುಂಬಾ ಸೂಚನೆ ಕೊಡ್ತಾ ಇದೆ. ನೀವೊಂದು ಏನಪ್ಪ ಇದರಿಂದ ಮುಕ್ತಿಯಾಗಿ ಒಂದು ಫ್ರೀಡಮ್ ಬೇಕು ಅಂತ ಇದ್ದೀರಾ. ಇದರಿಂದ ನನಗೊಂದು ಜೀವನದ ಮುಕ್ತಿ ಬೇಕು, ನಾನು ಇದರಿಂದ ಪಾರಾಗಬೇಕು, ನಾನು ಇಲ್ಲಿಂದ ಹೋದರೆ ನನ್ನ ಮುಂದಿನ ಜೀವನ ನನಗೆ ಸುಖವಾಗಿರುತ್ತೆ, ನಾನು ಸಂತೋಷವಾಗಿರ್ತೀನಿ, ನಾನು ಇಲ್ಲಿಂದ ಮೂವ್ ಆನ್ ಆಗಬೇಕು ಅನ್ನುವಂಥ ಮನಸ್ಥಿತಿ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ನೀವೇನು ಥಿಂಕಿಂಗ್ ಮಾಡ್ತಾ ಇದ್ದೀರಾ, ಆ ಥಿಂಕಿಂಗ್ ಇಲ್ಲಿ ಏನು ಆಗ್ತಾ ಇದೆ ಅಂತ ಹೇಳಿದರೆ, ಖಂಡಿತವಾಗಿ ನೀವು ಮಾಡ್ತಾ ಇರುವಂತಹ ತಪ್ಪಾಗಿದೆ. ನಿಮ್ಮ ದಾರಿ, ನೀವು ಹೋಗ್ತಾ ಇರುವಂಥ ದಾರಿ ತಪ್ಪಾಗಿದೆ. ಆ ವ್ಯಕ್ತಿ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಇಲ್ಲಿ ನಿಮಗೆ ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, ಖಂಡಿತವಾಗಿಯೂ ವಾವ್. ಓಕೆನಾ? ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮಗೆ ಖಂಡಿತವಾಗಿಯೂ ಬ್ರಹ್ಮಾಂಡ ನಿಮಗೆ ಒಂದು ಸಂದೇಶವನ್ನು ಏನು ಕೊಡ್ತಾ ಇದೆಯಪ್ಪ ಅಂತ ಹೇಳಿ, ನಿಮ್ಮ ಜೀವನದಲ್ಲಿ ಚೇಂಜಸ್ ಬರ್ತಾ ಇದೆ. ಓಕೆನಾ? ಈಗ ಚೇಂಜಸ್ ಬರ್ತಾ ಇರುವಾಗ ನೀವು ಇದಕ್ಕೆ ಹೆದರಿ ಹೋಗಿದ್ರೆ ಏನಾಗುತ್ತೆ ಹೇಳಿ, ನಿಮ್ಮ ಜೀವನಕ್ಕೆ ಒಂದು ಹೊಸ ಅವಕಾಶಗಳು ಬರ್ತಾ ಇದೆ, ಹೊಸ ದಾರಿ ಕಂಡುಕೊಳ್ತಾ ಇದೆ, ನಿಮಗೆ ಹೊಸ ದಾರಿಗಳು ತೆರ್ಕೊಳ್ತಾ ಇದೆ. ಓಕೆನಾ? ನೀವು ಇದರಿಂದ ನಿಮ್ಗೆ ಎಷ್ಟೋ ಸವಾಲುಗಳಿಂದ ಮುಕ್ತರಾಗ್ತಾ ಇದ್ದೀರಾ. ನಿಮ್ಮ ಗೋಲ್ಡನ್ ಲೈಫ್ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಬರ್ತಾ ಇದೆ, ನಿಮ್ಮ ಜೀವನದಲ್ಲಿ ಒಂದು ಖುಷಿ ಅನ್ನೋದು ಸಿಗ್ತಾ ಇದೆ. ಇಲ್ಲಿ ಅದೇನೇ ಹೇಳ್ತಾ ಇದೆ. ಓಕೆನಾ? ನಿಮ್ಮ ಜೀವನಕ್ಕೆ ಒಂದು ಫ್ರೀಡಮ್, ನೀವು ಹೊರಗೆ ಹೋಗಿ ಫ್ರೀಡಮ್ ಪಡ್ಕೋತೀರಾ ಅನ್ನೋ ಸುಳ್ಳು. ಇಲ್ಲಿ ನಿಮಗೆ ಹೇಳ್ತಾ ಇದೆ, ಏನು ಹೇಳ್ತಾ ಇದೆಪ್ಪ ಅಂತ ಹೇಳಿದರೆ, ನೀವು ಹೊರಗೆ ಹೋಗಿ ನೀವು ಒಂದು ನಿಮ್ಮ ಸ್ವತಂತ್ರ ಜೀವನ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಅಲ್ಲಿ ನಿಮಗೆ ಸವಾಲುಗಳು ತುಂಬಾ ಎದುರಿಸ್ತೇವೆ. ಓಕೆನಾ? ನಿಮಗಿಲ್ಲಿ ತುಂಬ ಸವಾಲುಗಳಿದೆ, ಬಟ್ ಅಲ್ಲೇ ನೀವು ನಿಂತು ಯೋಚನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ, ಇಲ್ಲಿ ನಿಮ್ಮ ಜೀವನಕ್ಕೆ ಒಂದು ಸಕ್ಸಸ್ ಅಂದರೆ ನಿಮಗೆ ಒಂದು ಒಳ್ಳೆಯ ಆಪರ್ಚುನಿಟಿ ಬರ್ತಾ ಇದೆ. ಅಂದರೆ ಬ್ರಹ್ಮಾಂಡ ನಿಮಗೆ ಸಹಾಯ ಮಾಡ್ತಾ ಇದೆ.
ನಿಮ್ಮ ಖುಷಿಗೆ, ನಿಮ್ಮ ದುಃಖಕ್ಕೆ, ನಿಮ್ಮ ಸಂತೋಷಕ್ಕೆ, ನಿಮಗೆ ನೀವು ಪ್ರಾರ್ಥನೆ ಮಾಡಿರೋದಕ್ಕೆ ಪ್ರತಿಯೊಂದಕ್ಕೂ ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ ಅವ್ರ ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಓಕೆನಾ. ನೀವು ಬೆನ್ನು ತೋರಿಸೋ ಹೋಗುವಂಥದ್ದೇನೂ ಇಲ್ಲ, ಅಲ್ಲೇ ನಿಂತು ನೀವೊಂದು ಸ್ಥಿರವಾಗಿ ನಿಲ್ಲಬೇಕು. ಓಕೆನಾ. ಟ್ರಾನ್ಸ್ಫರ್ಮೇಷನ್ ಏನು ಹೇಳ್ತಾ ಇದೆ, ನಿಮ್ಮ ಜೀವನ ಬದಲಾವಣೆ ಆಗ್ತಾಯಿದೆ, ಒಂದು ಹೊಸ ರೂಪ ತರ್ತಾ ಇದೆ. ಅದಕ್ಕೆ ಬ್ರಹ್ಮಾಂಡದಿಂದ, ಒಂದು ಯೂನಿವರ್ಸಿಂದ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಓಕೆನಾ. ಆ ಬ್ಲೆಸ್ಸಿಂಗ್ ನಿಮಗೆ ಬೇಕು, ನೀವು ಅದನ್ನು ತಿರುಗಿ ನೋಡಬೇಕಾಗಿದೆ ಅಷ್ಟೇ. ನಾನು ಏನನ್ನು ಮಾಡ್ತಾ ಇದ್ದೀನಿ, ನಾನು ಏನು ಮಾಡಬೇಕಾಗಿದೆ, ಇದು ಸರಿ ಇದೆಯಾ, ಇದು ತಪ್ಪಿದೆಯಾ ಅನ್ನುವಂತಹ ಮನಸ್ಥಿತಿ ನಿಮಗೆ ಬರಬೇಕು. ಓಕೆನಾ. ಇಲ್ಲಿ ನೋಡಿ, ಅಲ್ಲೇನು ಹೇಳ್ತಾ ಇದ್ದಪ್ಪ, ನಿಮ್ಮ ಹ್ಯಾಪಿನೆಸ್ ನಿಮ್ಮೊಳಗೆ ಇದೆ. ಓಕೆನಾ. ನಿಮ್ಮ ಖುಷಿ ನಿಮ್ಮೊಳಗೆ ಇದೆ. ಯಾರನ್ನೋ ಬದಲು ಮಾಡೋಕ್ಕೆ ಹೋಗಿ, ಯಾರನ್ನೋ ಸರಿ ಮಾಡ್ಕೊಳ್ಳೋಕೆ ಹೋಗಿ, ಯಾರಿಗೋ ನೀವು ಅವರು ನನ್ನ ಜೀವನದಲ್ಲಿ ಇದ್ದರೆ ಚೆನ್ನಾಗಿರ್ತಿತ್ತು, ಅವ್ರು ನನ್ನ ಜೊತೆ ಇದ್ದರೆ ಚೆನ್ನಾಗಿರ್ತಿತ್ತು, ಅವ್ರು ನನ್ನ ಖುಷಿಯಿಂದ ನನ್ನ ಜೊತೆ ಇದ್ದರೆ ನಾನು ಹೀಗಿರ್ತಿದ್ದೆ, ನಾನು ಹಾಗಿರ್ತಿದ್ದೆ ಅಂತ ನೀವು ಏನಾದರೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿತ್ತು ಅಂದರೆ ಅಲ್ಲಿ ಯೂನಿವರ್ಸ್ ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, ಖಂಡಿತವಾಗಿಯೂ ಇಲ್ಲ. ನಿಮ್ಮ ಶಕ್ತಿ ನಿಮ್ಮ ಕೈಯಲ್ಲೇ ಇದೆ, ನಿಮ್ಮ ಖುಷಿ ನಿಮ್ಮ ಕೈಯಲ್ಲೇ ಇದೆ. ಓಕೆನಾ. ನಿಮ್ಮ ಎನರ್ಜಿ ನಿಮ್ಮ ಕಡೆ ಇದೆ. ನಿಮ್ಮ ಅಂತರಾತ್ಮದ ಖುಷಿ ಕೊಡಬೇಕಾಗಿರೋದು ನೀವೇ, ಬೇರೆಯವರಲ್ಲ. ಅವ್ರು ನಮ್ಮ ಜೊತೆ ಜೀವನ ಮಾಡ್ತಾ ಇದ್ದಾರೆ ಅಷ್ಟೇ. ಓಕೆನಾ. ಇಲ್ಲಿ ರಿಲೇಷನ್ಶಿಪ್ ಬಗ್ಗೆ ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, ನಿಮಗೆ ನೀವು ಅದರಿಂದ ಹೊರ ಬರಬೇಕಾಗಿದೆ. ಅದು ಅವ್ರನ್ನ ಬದಲಾವಣೆ ಮಾಡೋದು ಬೇಡ, ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ಳಿ. ಅದು ಹಳೇದು, ಅದನ್ನು ಬಿಟ್ಬಿಡಿ. ಅವರಿಂದ ತಲೆ ಕೆಡಿಸ್ಕೊಳ್ಳೋದಾಗಿರ್ಬೋದು, ಅವ್ರು ಏನೋ ಮಾತಾಡ್ತಾರೆ ಅನ್ನೋದು ಅಂತ ಆಗಿರ್ಬೋದು, ಅವ್ರು ಏನೇ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಬೋದು, ಅಥವಾ ಆ ವ್ಯಕ್ತಿಯಿಂದ ನನಗೆ ತುಂಬ ತೊಂದರೆ ಆಗ್ತಾರೆ, ಅವರೆಲ್ಲ ಸುಖವಾಗಿದ್ದಾರೆ ಅಂದಮೇಲೆ ನೀವು ನಿಮ್ಮ ಶಕ್ತಿ ಏನು ಅನ್ನೋದು ಗೊತ್ತಿದೆ, ನೀವು ಯಾರು ಇಲ್ದಂಗೆ ಬದುಕ್ತೀನಿ ಅನ್ನೋದು ನಿಮಗೆ ಗೊತ್ತಿದೆ, ನಾನು ಖುಷಿ ನನ್ನ ಕೈಯಲ್ಲಿದೆ ಅನ್ನೋದು ಗೊತ್ತಿದೆ. ಹಾಗಿದ್ಮೇಲೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂಥದ್ದೇನೂ ಇಲ್ಲ. ಓಕೆನಾ. ಇಲ್ಲಿ ಯೂನಿವರ್ಸ್ ನನಗೆ ಪದೇ ಪದೇ ರಿಲೇಷನ್ಶಿಪ್ ಬಗ್ಗೆನೇ ಹೇಳ್ತಾ ಇದೆ. ಓಕೆನಾ. ಇಲ್ಲಿ ನನಗೆ ಪದೇ ಪದೇ ರಿಲೇಷನ್ಶಿಪ್ ಬಗ್ಗೆನೇ ಮೆಸೇಜಸ್ ಕೊಡ್ತಾ ಇದೆ. ಖಂಡಿತವಾಗಿ ಇಲ್ಲಿ ನಿಮಗೆ ಯಾರಿಗಾದರೂ ಇದು ರೆಸನೇಟ್ ಆಗಿತ್ತು ಅಂತ ಹೇಳಿದ್ರೆ ಕಮೆಂಟ್ ಮುಖಾಂತರ ನೀವು ಇದನ್ನು ನನಗೆ ಹೇಳ್ಬೋದು. ಯಾವ ರೀತಿ, ಐ ಲವ್ ಮೈ ಸೆಲ್ಫ್, ಐ ಲವ್ ಮೈ ಸೆಲ್ಫ್. ನಿಮ್ಮನ್ನು ನೀವು ಪ್ರೀತಿ ಮಾಡಿ, ನಿಮಗೋಸ್ಕರ ನೀವು ಬದುಕಿ, ಬೇರೆಯವ್ರಿಗೋಸ್ಕರ ಬದುಕೋದು ಬೇಡ. ಓಕೆನಾ. ಇಲ್ಲಿ ಇನ್ನೂ ಏನೇ ಮೆಸೇಜಸ್ ಬರುತ್ತೆ ಅಂತ ನೋಡೋಣ. ಓಕೆನಾ. ಇನ್ನೂ ಏನೇನು ಮೆಸೇಜಸ್ ಕೊಡ್ತಾ ಇದ್ದಾರೆ ಬ್ರಹ್ಮಾಂಡ, ನಿಮಗೆ ಯಾವ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ನಿಮಗೆ ಇನ್ಫ್ರೆಷನ್ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಯಾವ ರೀತಿ ಹೇಳಬೇಕು ಅನ್ನುವಂತಹ ಮನಸ್ಥಿತಿನ ಬ್ರಹ್ಮಾಂಡ ನಿಮಗೆ ಕನೆಕ್ಟ್ ಮಾಡಿಕೊಡ್ತಾ ಇದೆ. ನಾವು ಓಕೆನಾ. ತುಂಬಾ ಯೋಚನೆ ಮಾಡ್ತಾ ಇದ್ರಿ ಅನಿಸುತ್ತೆ, ಆದರೆ ಇಲ್ಲಿ ಯೋಚನೆ ಬಿಡಿ. ಓಕೆನಾ. ಇಲ್ಲಿ ನಿಮ್ಮ ಓವರ್ ಥಿಂಕಿಂಗ್, ನೀವು ಬಂದಿರೋ ಜೀವನಕ್ಕೆ, ಪ್ರಪಂಚಕ್ಕೆ ಬಂದಿರೋದು ಏನಕ್ಕೆ, ಬೇರೆಯವ್ರನ್ನ ಬದಲ ಮಾಡೋಕ್ಕೆ ಅಲ್ಲ ತಾನೇ. ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕು, ನೀವು ನಿಮಗೋಸ್ಕರ ಬದುಕೋದನ್ನು ಕಲಿಬೇಕು, ನಿಮ್ಮ ಖುಷಿಗೋಸ್ಕರ ಬದುಕಬೇಕು. ನಮಗೋಸ್ಕರ ಯಾರು ಖುಷಿ ಕೊಡ್ತಾರೋ ನಾವು ಅವ್ರಿಗೆ ಖುಷಿ ಕೊಡೋಣ, ನಮ್ಮನ್ನು ಯಾರು ಅಳಿಸ್ತಾ ಇದ್ದಾರೆ ಅವ್ರನ್ನ ಬಿಟ್ಟಾಕ್ಬಿಡೋಣ. ಓಕೆನಾ. ನಾವು ಬೇರೆಯವ್ರಿಗೋಸ್ಕರ ಅಳ್ತಾ ಹೋದ್ವಿ ಅಂದರೆ ನಮ್ಮ ಜೀವನನ ನಾವು ಏನಕ್ಕೆ ಹಾಳು ಮಾಡ್ಕೋಬೇಕು. ಓಕೆನಾ. ನೋಡೋಣ ಇಲ್ಲಿ ಮೆಸೇಜ್ ಇನ್ನು ಯಾವ್ಯಾವ ಥರ ಮೆಸೇಜ್ ಕೊಡ್ತಾರೆ ಬ್ರಹ್ಮಾಂಡ, ನಿಮಗೆ ಯಾವ ಬ್ಲೆಸ್ಸಿಂಗ್ ಇನ್ನೂ ಹೇಳ್ತಾ ಇದ್ದಾರೆ. ಓಕೆನಾ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಕ್ಲಿಯರ್ ದ ಫಾಸ್ಟ್, ಹೀಲ್ ದ ಪ್ರೆಸೆಂಟ್. ಓಕೆನಾ. ನಾನು ಏನು ಹೇಳಿದೆ ನಿಮಗೆ, ಮೆಸೇಜಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಇಲ್ಲಿ ನೀವು ಕಣ್ಣೀರು ಇಲ್ಲಿವರೆಗೂ ಹಾಕಿರ್ಬೋದು, ಆ ಬಂಡೆ ಎಷ್ಟು ನಿಮಗೆ ನೋವು ಕೊಟ್ಟಿದೆ, ಆ ಕಣ್ಣೀರಲ್ಲಿ ಎಷ್ಟು ನೀವು ಹಾಳಾಗಿದ್ದೀರಾ, ನೀವು ಏನೆಲ್ಲ ಅನುಭವಿಸಿದ್ದೀರಾ, ಮಾನಸಿಕವಾಗಿ ನೋವನ್ನು ತಿಂದಿದ್ದೀರಾ. ಆ ವ್ಯಕ್ತಿನ ನೀವು ಎಷ್ಟೇ ಬದಲಾವಣೆ ಮಾಡೋಕ್ಕೆ ಹೋದರೂ ಸಹಿತ ಬದಲಾವಣೆ ಆಗಿಲ್ಲ. ಓಕೆನಾ. ನೋಡೋಣ ಇನ್ನು ಮೆಸೇಜಸ್ ಏನು ಸಿಗುತ್ತೆ ಅಂತ. ಥ್ಯಾಂಕ್ ಯು. ಗೋ ಸ್ಲೋ, ಟೇಕ್ ಟೈಮ್. ವೆರಿ ಗುಡ್, ಥ್ಯಾಂಕ್ ಯು. ಮಿರಾಕಲ್ಸ್, ನಾನು ಹೇಳಿದಾಗೆ ಇಲ್ಲಿ ಮೆಸೇಜಸ್ ನಿಮಗೆ ಇನ್ನೂ ಏನು ಬಂದಿದೆಯಪ್ಪ ಅಂತ ಹೇಳಿದರೆ, ಕ್ಲಿಯರ್ ದ ಫಾಸ್ಟ್. ಓಕೆನಾ. ಹಳೆದನ್ನು ಬಿಟ್ಟಾಕಿ. ನಿಮ್ಮ ಲೈಫಲ್ಲಿ ಈ ಯೂನಿವರ್ಸ್ ನಿಮಗೆ ತುಂಬಾ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ನೀವು ಖಂಡಿತವಾಗಿಯೂ ನಿಮಗೆ ಅನ್ನಿಸ್ತಾ ಇದೆ ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಹೇಳಿ, ಐ ಲವ್ ಮೈ ಸೆಲ್ಫ್. ಓಕೆನಾ. ನೀವು ರಿಸೀವ್ ಮಾಡ್ಕೊತಾ ಇರೋದೇನು ನಿಮ್ಮ ಗೋಲ್ಡನ್ ಲೈಫ್, ನಿಮಗಿರುವಂಥ ಆಪರ್ಚುನಿಟಿ, ನಿಮಗೆ ಬೇಕಾಗಿರುವಂಥ ಗೋಲ್ಡನ್ ಎನರ್ಜಿ. ಆ ಎನರ್ಜಿ ನಿಮ್ಮ ಜೊತೆ ಇದೆ ಅಲ್ವಾ. ಬ್ರಹ್ಮಾಂಡ ನಿಮ್ಮ ಜೊತೆ ಇದೆ, ನೀವು ನಂಬಿರುವಂಥ ದೈವಶಕ್ತಿ ನಿಮ್ಮ ಜೊತೆ ಇದೆ. ಓಕೆನಾ. ಇಲ್ಲಿ ಏನು ಹೇಳ್ತಾ ಇದ್ದಪ್ಪ ಅಂತ ಹೇಳಿದರೆ, ನೀವು ಅಲ್ಲಿ ವ್ಯಕ್ತಿ ಏನು ಮಾಡ್ತಾ ಇದ್ದಪ್ಪ ಅಂತಂದ್ರೆ ತನ್ನ ಜೀವನ ಏನು ಅನ್ನೋದನ್ನು ಅರ್ಥ ಮಾಡ್ಕೋತಾ ಇಲ್ಲ. ಓಕೆನಾ. ನಿಮ್ಮ ಎದುರಿಗಿರುವಂಥ ವ್ಯಕ್ತಿ ಯಾರೇ ಆಗಿರ್ಬೋದು,
ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನುಭವಿಸ್ತಾ ಇರ್ಬೋದು, ಅಥವಾ ನಿಮ್ಮ ಮಧ್ಯೆ ಸಣ್ಣ ಪುಟ್ಟ ಜಗಳ ನಡೀತಾ ಇರ್ಬೋದು, ಅಥವಾ ಕಿರಿಕಿರಿನ ನೋಡ್ತಾ ಇರ್ಬೋದು. ಈ ರೀತಿಯಾದಂತಹ ಮಾತುಕತೆಗಳು ನಿಮ್ಮ ಜೀವನದಲ್ಲಿ, ನಿಮ್ಮ ಲೈಫಲ್ಲಿ ನಡೀತಾ ಇರ್ಬೋದು. ಆದರೆ ನೀವು ಅಲ್ಲೇ ಬದುಕಬೇಕಾಗಿದೆ. ಇವರು ಏನು ಹೇಳ್ತಾ ಇದ್ದಾರೆ ನೋಡಿ, ನೀವು ಅಲ್ಲೇ ಬದುಕಬೇಕು, ನಿಮ್ಮ ಜೀವನ ಅಲ್ಲೇ ಇದೆ, ನಿಮ್ಮದು ಅವ್ರ ಜೊತೆನೇ ಇದೆ ನಿಮಗೆ ಖುಷಿ. ಆದರೆ ಕ್ಲಿಯರ್ ಮಾಡ್ಕೊಳ್ಳಿ, ನಿಮ್ಮ ಫಾಸ್ಟ್ ಅನ್ನೋದೇನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಪ್ರೆಸೆಂಟ್ ಏನಿದೆ ಅದನ್ನು ಹೀಲ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನಿಮ್ಮ ಫಾಸ್ಟ್ ಏನಿದೆ ಅದ್ರ ಬಗ್ಗೆನೇ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆನೇ ನೀವು ಇದು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ನಿಮ್ಮ ಮನಸ್ಸೀಗ ಯಾವ ರೀತಿ ಆಗಬೇಕು, ಒಂದು ಕಾಮ್ ಆಗಿರಬೇಕು. ನಿಮ್ಮ ಮನಸ್ಸು ಕಾಮ್ ಆಗಿರಬೇಕು, ನೀವು ಅದನ್ನು ಹೀಲ್ ಮಾಡ್ಕೋಬೇಕು. ಇದನ್ನು ಯಾವ ರೀತಿ ನೀವು ಹೀಲ್ ಮಾಡ್ಕೋತೀರಾ? ಮೆಡಿಟೇಷನ್ ಮಾಡ್ಬೋದು, ಅಥವಾ ನಿಮಗೆ ಪ್ರಶಾಂತವಾದ ಜಾಗದಲ್ಲಿ ನೀವು ಕೂರ್ಬೋದು, ಅಥವಾ ನೀವು ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ನೆಮ್ಮದಿನ ಕಂಡ್ಕೋಬೋದು. ನಿಮಗೆ ಯಾವುದ್ರಲ್ಲಿ ಖುಷಿ ಇರುತ್ತೋ ಅದನ್ನು, ಆ ಖುಷಿನ ನೀವು ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಇವತ್ತು ನೀವು ಚೆನ್ನಾಗಿರಬೇಕು. ಓಕೆನಾ? ಆ ರೀತಿಯಾದಂಥ ಫೀಲ್ನ ನಿಮಗೆ ಬ್ರಹ್ಮಾಂಡ ನಿಮಗೆ ತಿಳಿಸ್ತಾ ಇದೆ. ಅಂದರೆ ಅವರು ನಿಮಗೆ ತಿಳಿಸ್ತಾ ಇರೋದು, ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇರೋದೇನು, ನಾವು ನಿಮ್ಮ ಜೊತೆ ಇದ್ದೀವಿ, ನೀವು ಶಾಂತವಾಗಿರಿ, ಮೌನವಾಗಿರಿ. ಏನೇ ಬಂದರೂ ಎದುರಿಸೋಕ್ಕೆ ನಾವು ನಿಮಗೆ ಶಕ್ತಿ ಕೊಡ್ತಾ ಇದ್ದೀವಿ. ಆ ಎನರ್ಜಿನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಆ ಎನರ್ಜಿನ ನೀವು ಪಡ್ಕೊಳ್ಳಿ. ಓಕೆನಾ? ನೀವು ಇಲ್ಲಿ ಹೇಳಬೇಕಾಗಿರೋದೇನಪ್ಪ ಅಂತ ಹೇಳಿದರೆ, ಈಗ ತುಂಬ ಯೋಚನೆಯಲ್ಲಿ ಇದ್ದೀರಾ, ಆ ಯೋಚನೆನ ಬಿಟ್ಟು ಯೂನಿವರ್ಸ್ ಇದೆ ಅದನ್ನು ಅನುಭವಿಸಿ, ಆ ಖುಷಿನ ಅನುಭವಿಸಿ, ನಿಮ್ಮ ಜೊತೆ ಇರುವಂತಹ ಫೀಲ್ನ ಅನುಭವಿಸಿ. ಓಕೆನಾ? ಇಲ್ಲಿ ಗೋ ಸ್ಲೋ ಟೇಕ್ ಟೈಮ್ ಅಂತ ಹೇಳ್ತಾ ಇದೆ. ನೀವು ಸ್ಲೋ ಆಗಿ ಹೋಗಿ. ಈಗ ನಾವು ಹೇಳಿದ್ದೀವಿ, ಯೂನಿವರ್ಸ್ ನಮಗೆ ಹೇಳಿದ್ದಾರೆ, ನಾನು ಫಾಸ್ಟ್ ನನ್ನ ಲೈಫನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು, ನಾನು ಅವ್ರನ್ನ ಕೇರ್ ಮಾಡಬಾರ್ದು, ಅವರಿದು ಇಲ್ಲ. ಅವ್ರು ಹೇಗೆ ನಿಮ್ಮಿಂದ ಪದೇ ಪದೇ ಸಣ್ಣದಾಗಿ ಬದಲಾವಣೆಯನ್ನು ನೋಡಿದ್ರು, ನೀವು ಅದೇ ಥರನೇ ಅವ್ರ ಜೊತೆಗೆ ಇದ್ದು ನಿಮ್ಮ ಬದಲಾವಣೆ, ನಿಮ್ಮ ಪ್ರೀತಿ, ನಿಮ್ಮ ಇದರಲ್ಲಿ ನೀವು ಚೇಂಜಸ್ಸನ್ನು ತನ್ನಿ. ಟೈಮ್ ತಗೊಳ್ಳಿ. ಓಕೆನಾ? ಟೈಮ್ ತಗೊಂಡು ನಿಮ್ಮ ಜೀವನ ಏನು, ನಿಮ್ಮ ಖುಷಿ ಏನು, ನಿಮಗಿಲ್ಲಿ ತುಂಬಾ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಕಾಮ್ ಅಂದರೆ ನಿಮ್ಮ ಮೌನವನ್ನು ಹೇಳ್ತಾ ಇದೆ. ನೀವು ಶಾಂತವಾಗಿರಿ, ನೀವು ತಾಳ್ಮೆಯಿಂದ ಇರಿ, ನಿಮಗೆ ಒಂದು ಜಯ ಸಿಗ್ತಾ ಇದೆ. ನೀವು ಏನು ಅಂದ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ, ಓಕೆನಾ? ಇಲ್ಲಿ ಸಹಿತ ನಿಮಗೆ ಟ್ರಾವೆಲ್ ಬಂತು. ಓಕೆನಾ? ಇದು ಫಾಸ್ಟ್ ಲೈಫ್ ಇದು ಹೇಳ್ತಾ ಇರೋದು. ಅಂದರೆ ಇದು ಫಾಸ್ಟ್ ಲೈಫಲ್ಲಿ ನೀವು ಬಿಟ್ಟು ಹೋಗ್ತಾ ಇರುವಂಥದ್ದು. ಹಳೆದನ್ನು ಬಿಟ್ಟು ಹೊಸದಕ್ಕೆ ಬನ್ನಿ ಅಂತ ಹೇಳ್ತಾ ಇರೋದು. ಓಕೆನಾ? ಇಲ್ಲಿ ಹಳೆ ನೋವು ಏನಿದೆ, ಹಳೆ ಫಾಸ್ಟ್ ಲೈಫ್ ಕರ್ಮ ಏನಿದೆ, ಅವ್ರಿಗೆ ತುಂಬಾ ನೋವು ಕೊಟ್ಟಿದ್ದಾರೆ, ಅದನ್ನೇ ರಿಕಾಲ್ ಮಾಡ್ತಾ ಇರುವಂಥದ್ದು, ಅದನ್ನೇ ನೋವು ಪಡ್ತಾ ಇರುವಂಥದ್ದು, ಆ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತಾ ಇರುವಂಥದ್ದು. ಆ ವ್ಯಕ್ತಿ ನನಗೇನಾದ್ರು ತೊಂದರೆ ಮಾಡಿದಾನ, ಅಥವಾ ಆ ವ್ಯಕ್ತಿನ ಏನಾರು ನನಗೆ ನೆಗೆಟಿವ್ ಥಾಟ್ಸ್ ಏನಾರು ಮಾಡ್ತಿರ್ಬೋದಾ, ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿರ್ಬೋದಾ, ಏನು ಈ ರೀತಿಯಾದಂಥ ಯೋಚನೆಗಳು ಬಂದಿವೆ. ಅದನ್ನು ಬಿಡಿ. ಅದನ್ನು ಬಿಟ್ಟು ನಿಮ್ಮ ಲೈಫಲ್ಲಿ ಯಾವ ರೀತಿ ನೀವು ಹೋಗ್ತಾ ಇರುವಂಥ ದಾರಿ ಫಾಸ್ಟ್ ಆಗಿತ್ತು ಅಂದರೆ ಅದನ್ನು ಸ್ಲೋ ಮಾಡಿ. ನಿಮ್ಮ ಥಿಂಕಿಂಗ್ ಫಾಸ್ಟ್ ಇತ್ತು ಅಂದರೆ ಅದನ್ನು ಸ್ಲೋ ಮಾಡಿ. ನೀವು ತಾಳ್ಮೆ ತಂದ್ಕೊಳ್ಳಿ. ಓಕೆನಾ? ನೀವು ನಿಮ್ಮ ತಾಳ್ಮೆ ಹೇಗಿರ್ಬೇಕಪ್ಪ ಅಂತ ಹೇಳಿದರೆ, ಆ ಎದುರಿಗಿರೋ ವ್ಯಕ್ತಿನೂ ಯಾಕೆ ಇವ್ರು ಈ ಥರ ಮಾಡ್ತಾ ಇದ್ದಾರೆ, ಓಕೆನಾ? ಅವ್ರು ಯಾಕೋ ಚೇಂಜಸ್ ಕಾಣ್ತಾ ಇದೆಯಲ್ಲ, ಏನಾಗಿರ್ಬೋದು, ಏನು ಯೋಚನೆ ಮಾಡ್ತಾ ಇರ್ಬೋದು, ನಾ ಏನಾದರೂ ತಪ್ಪು ಮಾಡ್ತಾ ಇದ್ದೀನಾ, ಅಥವಾ ಅವಳೇನೋ ನನ್ನ ಬಗ್ಗೆ ಏನೋ ಮಾಡ್ತಾ ಇದ್ದಾರೆ, ಅವನೇನೋ ಮಾಡ್ತಾ ಇದ್ದಾನ, ಈ ರೀತಿಯಾದಂತಹ ಮನಸ್ಥಿತಿ ಅವ್ರಿಗೆ ಬರಬೇಕು. ನೀವು ಇಷ್ಟು ದಿನ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರಲ್ಲ, ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದಾಗಿರಬೇಕು. ಓಕೆನಾ? ಇಲ್ಲಿ ಆ ರೀತಿಯಾದಂತಹ ತಾಳ್ಮೆನ ತಂದ್ಕೊಳ್ಳಿ. ಬ್ರಹ್ಮಾಂಡ ನಿಮ್ಮ ಜೊತೆ ಇದೆ, ನೀವು ನಂಬಿರುವಂಥ ದೈವಶಕ್ತಿ ನಿಮ್ಮ ಜೊತೆ ಇದೆ ಅಂತ ಇಲ್ಲಿ ಯೂನಿವರ್ಸ್ ಮೆಸೇಜ್ ನಿಮಗೆ ಬರ್ತಾ ಇದೆ. ಅಂದರೆ ಯೂನಿವರ್ಸ್ ಬ್ಲೆಸ್ಸಿಂಗ್ ನಿಮಗೆ ಸಿಗ್ತಾ ಇದೆ. ಅಂದರೆ ಇಲ್ಲಿ ನಿಮ್ಮ ಜೀವನದಲ್ಲಿ ಮಿರಾಕಲ್ ನಡೀತಾ ಇದೆ. ಓಕೆನಾ? ಬೆಳಕು ಬರ್ತಾ ಇದೆ. ನೀವು ಏನೋ ಒಂದು ನೋವು, ಇವ್ರ ಜೊತೆ ಹೇಗಿರಬೇಕು, ಇವ್ರ ಜೊತೆ ಹೇಗೆ ಕಳಿಬೇಕು, ಇವ್ರು ಇವ್ರ ಜೊತೆ ನನ್ನ ಜೀವನನೇ ಬೇಡ, ಇವ್ರು ನನಗೆ ಬೇಡವೇ ಬೇಡ, ಈ ರೀತಿಯಾದಂತಹ ಮನಸ್ಥಿತಿ ಆಗಿರ್ಬೋದು. ಅವರು ಯಾರೋ ನಿಮ್ಮ ಎದುರಿಗೆ ಬಂದಿರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಮಧ್ಯೆ ಬಂದಿರುವಂಥ ವ್ಯಕ್ತಿನ ನೀವೇ ಏನಾದರೂ ಮಾಡ್ಕೊಳ್ಳಿ, ನಾನೇ ಹೋಗ್ತೀನಿ ಅನ್ನುವಂಥ ಮನಸ್ಥಿತಿ ಬಿಟ್ಟು ನೀವೇನಾದರೂ ಹೋಗ್ತಾ ಇದ್ರಿ ಅಲ್ವಾ, ಅದಕ್ಕಿಲ್ಲಿ ಹೇಳ್ತಾ ಇದ್ದಾರೆ, ಯೂನಿವರ್ಸ್ ಹೇಳ್ತಾ ಇದೆ. ಯೂನಿವರ್ಸ್ ಬ್ಲೆಸ್ಸಿಂಗ್ ಏನಪ್ಪ ಅಂತ ಹೇಳಿದರೆ, ನೀನು ಅಲ್ಲೇ ನಿಲ್ಲು, ಅಲ್ಲೇ ನಿಂತು ನಿನ್ನ ಜೀವನದಲ್ಲಿ ಒಂದು ಗುರಿಯನ್ನು ಸಾಧಿಸು, ಒಂದು ಸ್ಪಷ್ಟತೆಯನ್ನು ತಂದ್ಕೊ. ನಿನಗೊಂದು ಸತ್ಯ ಗೊತ್ತಾಗುತ್ತೆ. ಆ ಸತ್ಯ ಏನು ಅನ್ನೋದನ್ನು ನೀನು ತಿಳಿಯೋವರೆಗೂ ನೀನು ಮೌನವಾಗಿರು, ನೀನು ಶಾಂತವಾಗಿರು.
ನಿನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡು. ನಿನ್ನಲ್ಲಿರುವಂತಹ ದೈವಿಕ ಗುಣಗಳನ್ನು, ದೈವಿಕ ಶಕ್ತಿನ ನೀನು ಅರ್ಥ ಮಾಡ್ಕೊ. ನಿನ್ನನ್ನು ನೀನು ಹೀಲ್ ಮಾಡ್ಕೊ. ನೀನು ಇಲ್ಲಿ ಆಧ್ಯಾತ್ಮಿಕವಾಗಿದ್ರಿ ಅಂತ ಹೇಳಿದರೆ ಇಲ್ಲಿ ನಿಮಗೆ ಮೆಡಿಟೇಷನ್ ಮಾಡೋದನ್ನಾಗಿರ್ಬೋದು, ಅಥವಾ ಒಂದು ಬ್ರಹ್ಮಾಂಡದ ಜೊತೆ ನೀವು ಹೇಗೆ ಕನೆಕ್ಷನ್ ಮಾಡ್ಕೋಬೇಕು ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಮೆಡಿಟೇಷನ್ಗೆ ಬಂದಿದ್ದೀರಾ, ಆಧ್ಯಾತ್ಮಿಕವಾಗಿದ್ದೀರಾ ಅಂದರೆ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ. ಈ ರೀತಿಯಾದಂತಹ ಸೂಚನೆಗಳನ್ನು ನಿಮಗೆ ಬ್ರಹ್ಮಾಂಡ ನಿಮಗೆ ಕೊಡ್ತಾ ಇದೆ. ನೀವು ನಂಬಿರುವಂಥ ಗುರುದೇವಗಳು ನಿಮಗೆ ಕೊಡ್ತಾ ಇರುವಂಥ. ನೀವು ಕಣ್ಮುಚ್ಚಿ ನೀವು ಧ್ಯಾನಕ್ಕೆ ಕೂತ್ರಿ ಅಂದರೆ ನಿಮಗೆ ಒಂದು ಸತ್ಯ ಅಂದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಏನಾಗ್ತಾ ಇದೆ, ಏನು ಮಾಡ್ತಾ ಇದೆ, ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ, ಆ ಬದಲಾವಣೆ ಸರಿ ಇದೆಯಾ ಅಥವಾ ತಪ್ಪಿದೆಯಾ, ನಾ ಹೋಗ್ತಾ ಇರೋದು ದಾರಿ ಸರಿ ಆಗ್ತಾ ಇದೆಯಾ ಅಥವಾ ನಾನು ತಪ್ಪು ಸರಿ ಹೋಗ್ತಾ ಇದ್ದೀನ. ನಿಮಗೆ ಒಂದು ಏನಪ್ಪ ಅಂತ ಹೇಳಿದ್ರೆ, ಈಗ ಸಿಚುವೇಶನ್ ಯಾವ ರೀತಿ ಇದೆ, ನಿಮಗೆ ನಿಮ್ಮ ಮೂಡ್ ಹೇಗೆ ಬಂತು ಹಾಗೆ ಅದನ್ನು ಬಿಟ್ಟು ನೀವು ತಾಳ್ಮೆಯಿಂದ ಯೋಚಿಸಿ, ಅಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಬ್ಲೆಸ್ಸಿಂಗ್ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನೀವು ನಿಂತಿರುವಂಥ ಜಾಗನ ಗಟ್ಟಿ ಮಾಡ್ಕೊಳ್ಳಿ. ನೀವು ನಿಂತಿರುವಂಥ ಜಾಗಕ್ಕೆ ಒಂದು ನಿಮ್ಮದೇ ಆದಂತಹ ಇದು ಇದೆ, ಅದಕ್ಕೆ ಶಕ್ತಿ ಇದೆ. ಓಕೆನಾ. ನೀವು ಯಾವ ಶಕ್ತಿ ಕೊಡ್ತೀರೋ ಆ ಶಕ್ತಿ ತಗೊಳುತ್ತೆ ಅದು. ನೀವು ನೆಗೆಟಿವ್ ಕೊಟ್ಟರೆ ನೆಗೆಟಿವ್ ಆಗುತ್ತೆ, ನೀವು ಪಾಸಿಟಿವ್ ಕೊಟ್ಟರೆ ಪಾಸಿಟಿವ್ ಆಗುತ್ತೆ. ಅದೇ ಥರನೇ ನೀವು ಯಾವ ರೀತಿಯಲ್ಲಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರ್ತೀರ ಅಥವಾ ನೀವು ನಂಬಿರುವಂಥ ದೈವಶಕ್ತಿ ಜೊತೆ ಕನೆಕ್ಟ್ ಆಗಿರ್ತೀರ, ಅವ್ರು ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, ನೀವು ನಿಂತಿರುವ ಜಾಗವನ್ನೇ ಒಂದು ಮಿರಾಕಲ್ಲಾಗಿ ಮಾಡು. ನಿನ್ನ ಜೀವನವನ್ನು ಒಂದು ಗೋಲ್ಡನ್ ಲೈಫನ್ನಾಗಿ, ಗೋಲ್ಡನ್ ಎನರ್ಜಿಯಾಗಿ, ಅಥವಾ ಗೋಲ್ಡನ್ ನಿಮಗೆ ಬೇಕಾಗಿರೋ ಥರ ಯಾವುದೇ ಥರ ಆಗಿರ್ಬೋದು. ಓಕೆನಾ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ಬಂಗಾರದ ಜೀವನ ಮಾಡ್ಕೊಳಕ್ಕೆ ನಿಮಗಾಗಲ್ವಾ? ನಿಮ್ಮ ಖುಷಿನ ನೀವು ನೋಡ್ಕೊಳಕ್ಕಾಗಲ್ವಾ? ಓಕೆ. ಇಲ್ಲಿ ಬ್ರಹ್ಮಾಂಡ ನಿಮಗೆ ತಿಳಿಸ್ತಾ ಇರೋದಷ್ಟೇ, ನಿಮ್ಮ ಜಾಗವನ್ನು ಭದ್ರತೆಯಾಗಿ ಮಾಡಿಕೊಳ್ಳಿ. ನಿಮ್ಮ ಖುಷಿನ ನೀವು ನೋಡಿ. ನಿಮ್ಮ ತಾಳ್ಮೆನೇ ನಿಮ್ಮನ್ನು ಕಾಯುವಂಥದ್ದು. ಓಕೆನಾ. ಬೇರೆಯವರಿಗೋಸ್ಕರ ನೀವು ಬದುಕೋದು ಬೇಡವಾ? ಈಗ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆಯೋ ಅದರ ಬಗ್ಗೆ ಹೆಚ್ಚು ಗಮನ ಕೊಡಿ. ಇಲ್ಲಿ ರಿಲೇಷನ್ಶಿಪ್ ಬಗ್ಗೆನೇ ತುಂಬಾ ಬಂದಾಯಿತು. ಇಲ್ಲಿ ಬ್ರಹ್ಮಾಂಡ ನಿಮಗೆ ಹೇಳ್ತಾ ಇರೋದಿಷ್ಟೇ, ಆ ವ್ಯಕ್ತಿನ ನೀವು ಬದಲಾವಣೆ ಮಾಡೋದು ಬೇಡ. ನೀವು ಬದಲಾಗಿ ಆ ವ್ಯಕ್ತಿ ತನ್ನನ್ನು ತಾನೇ ನಿಮ್ಮ ಹತ್ತಿರ ಬರುವಂತಹ ಎಷ್ಟೋ ಮಿರಾಕಲ್ಸ್ ನಡೆಯುತ್ತೆ. ಆ ವ್ಯಕ್ತಿ ಬಂದೇ ಬರ್ತಾರೆ, ನಿಮ್ಮ ಹತ್ರಗೆ ಬರ್ತಾರೆ. ನೀವು ನಿಮ್ಮ ಜೀವನದ ಗುರಿ ಏನು, ನಿಮ್ಮ ಕೆಲಸ ಏನು, ನೀವು ಏನು ಮಾಡ್ತಾ ಇದ್ದೀರಾ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಎನರ್ಜಿ ಏನಿದ್ರು ಪಾಸಿಟಿವ್ ಆಗಿರಬೇಕು. ಯಾವುದೋ ವ್ಯಕ್ತಿನ ಬದಲಾವಣೆ ಮಾಡೋದ್ರಲ್ಲಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡೋದಕ್ಕಿಂತ ನಿಮ್ಮ ಜೀವನನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಖುಷಿಗೆ ಏನು ಬೇಕೋ ಅದನ್ನು ಮಾಡಿ ಅಂತ ಇಲ್ಲಿ ಯೂನಿವರ್ಸ್ ಬ್ಲೆಸ್ಸಿಂಗ್ ನಿಮಗೆ ತೋರಿಸ್ತಾ ಇದೆ. ಯೂನಿವರ್ಸ್ ಬ್ಲೆಸ್ಸಿಂಗ್ ನಿಮಗೆ ಕೊಡ್ತಾ ಇದೆ. ಓಕೆನಾ. ಇಲ್ಲಿ ಇಷ್ಟೇ ಹೇಳೋದು, ಯೂನಿವರ್ಸ್ ನಿಮಗೆ ಏನೇ ಒಂದು ದಾರಿ ಕೊಡ್ತಾ ಇರ್ಬೋದು, ಏನೇ ನಿಮಗೆ ಸಹಾಯ ಮಾಡ್ತಾ ಇರ್ಬೋದು, ಅದು ನಿಮಗೆ ಒಂದು ಒಳ್ಳೆಯದೇ. ಓಕೆನಾ. ನಿಮಗೊಂದು ದಾರಿ ಬರ್ತಾ ಇದೆ. ಇವತ್ತು ನೀವು ಏನೇ ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿದ್ರು, ಏನೇ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರು, ಇಲ್ಲಿ ಯೂನಿವರ್ಸ್ ನಿಮಗೆ ಒಂದು ಸರಿಯಾದ ಮಾರ್ಗ ತೋರಿಸ್ತಾ ಇದೆ. ಓಕೆನಾ. ಇನ್ನು ಯಾವ ಎನರ್ಜಿ ಕಾಣುತ್ತೆ ಅಂದರೆ ಇನ್ನು ಯಾವ ಮೆಸೇಜಸ್ ಬರ್ತಾ ಇದೆ. ಓಕೆನಾ. ಇನ್ನು ಯಾವ ಮೆಸೇಜಸ್ ನಿಮಗೆ ಕೊಡ್ತಾ ಇದೆ. ದ ಹೈ ಪ್ರಿಸ್ಟೆಸ್. ಓಕೆನಾ. ನಾನು ಇವಾಗ ಈ ಸ್ಟೇಜಲ್ಲಿ ನಾನು ನಿಮಗೆ ಹೇಳಿದೆ. ಓಕೆನಾ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳುವಂಥದ್ದು, ನಿಮಗೋಸ್ಕರ ನೀವು ಬದುಕುವಂಥದ್ದು. ನೀವು ಧ್ಯಾನ ಮಾಡಿ ನಿಮ್ಮ ಮನಸ್ಸನ್ನು ಕಾಮಾಗಿ ಇಟ್ಕೊಳ್ಳಿ. ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ನಿಮ್ಮನ್ನು ನೀವು ಹೇಗೆ ಹೀಲ್ ಮಾಡ್ಕೋಬೇಕು, ನೀವು ಯಾರಿಗೋಸ್ಕರ ಬದುಕ್ತಾ ಇದ್ದೀರಾ, ನಿಮಗೋಸ್ಕರ ಬದುಕಬೇಕಾಗಿರೋದು. ಬೇರೆ ಯಾರಿಗೋಸ್ಕರನೂ ನೀವು ಬದಲಾಗೋದು ಬೇಡ. ಓಕೆನಾ. ಇಲ್ಲಿ ನಿಮಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ನಿಮಗೆ ಇನ್ನೂ ಏನು ಹೇಳ್ತಾ ಇದೆ ಗೊತ್ತಾ, ದ ಹೈ ಪ್ರಿಸ್ಟೆಸ್. ನಿಮ್ಮೊಳಗೆ ಇದೆ ಎಲ್ಲ ಶಕ್ತಿನೂ, ಅದನ್ನು ಹೊರತನ್ನಿ. ನಿಮ್ಮ ಶಕ್ತಿ ನಿಮ್ಮೊಳಗೆ ಇದೆ. ನಿಮ್ಮ ಅಂತರಾತ್ಮ ಏನು ಹೇಳುತ್ತೋ, ನಿಮ್ಮ ಅಂತರ್ಪ್ರಜ್ಞೆ ಏನು ಹೇಳುತ್ತೋ ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ ಇದೆ. ಥ್ಯಾಂಕ್ ಯು ಯೂನಿವರ್ಸ್. ನೋಡೋಣ. ಓಕೆನಾ. ಕ್ವೀನ್ ಆಫ್ ಕಪ್ಸ್ ಬಂದಿದೆ ಮತ್ತು 2 ಆಫ್ ಸಾರ್ಟ್ಸ್ ಬಂದಿದೆ. ನೀವು ಗೊಂದಲ ಮಾಡ್ಕೊಳ್ಳೋದು ಬೇಡ, ಯಾವುದೇ ಥರದ ಚಿಂತೆಗಳು ಬೇಡ, ಯಾವುದೇ ಥರ ಟೆನ್ಷನ್ ಬೇಡ. ನಿಮಗೆ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇರೋದು, ನೀವು ಬ್ರಹ್ಮಾಂಡಕ್ಕೆ ಒಪ್ಪಿಸಿ. ಇಲ್ಲಿ ಹೇಳ್ತಾ ಇರೋದೇ, ನೀವು ನಿಮ್ಮ ಎಲ್ಲ ಇದನ್ನು ನಿಮ್ಮಲ್ಲಿರುವಂಥ ಎಲ್ಲ ಖುಷಿ ಆಗಿರ್ಬೋದು ಅಥವಾ ದುಃಖ ಆಗಿರ್ಬೋದು, ನಾನು ಇರೋದೇ ಹೀಗೆ, ನನ್ನ ಬ್ರಹ್ಮಾಂಡ ನನ್ನ ಜೊತೆ ಇದೆ. ಯೂನಿವರ್ಸ್ ನನಗೆ ಬ್ಲೆಸ್ ಮಾಡ್ತಾ ಇದೆ. ಏಂಜಲ್ಸ್ ನಮಗೆ ಬ್ಲೆಸ್ ಮಾಡ್ತಾ ಇದೆ. ನಾನು ನಂಬಿರುವಂಥ ದೈವಶಕ್ತಿ ನನ್ನ ಜೊತೆ ಇದೆ. ಇಷ್ಟು ನೀವು ಅದನ್ನು ಅಂದ್ಕೊಂಡು ನೀವು ಜೀವನ ಮಾಡಿದೆ ಅಂತ ಹೇಳಿದರೆ, ಯಾವ ವ್ಯಕ್ತಿ ಬದಲಾಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ರಿ, ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ತಾನಾಗಿಯೇ ಮತ್ತೆ ಮರಳಿ ಬರುವಂತಹ ಸಾಧ್ಯತೆಗಳು, ಮಿರಾಕಲ್ಸ್ಗಳು ನಡೀತಾ ಇದೆ ಅಂತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ಓಕೆ.
ಥ್ಯಾಂಕ್ ಯು. ಯೂನಿವರ್ಸ್ ನಿಮಗೆ ಹೇಳಿದ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಜೀವನ, ಒಂದು ಒಳ್ಳೆಯ ಗೋಲ್ಡನ್ ಲೈಫ್ ನಿಮಗೆ ಸಿಗಲಿ. ನೀವು ಅಂದ್ಕೊಂಡಿರುವಂತಹ ಜೀವನದಲ್ಲಿ ನೀವು ಏನನ್ನು ಬಯಸ್ತಾ ಇದ್ದೀರಾ ಆ ಮಿರಾಕಲ್ಸ್ ಎಲ್ಲ ನಿಮ್ಮ ಜೀವನದಲ್ಲಿ ನಡೀಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್.